ಅಂದರೆ CET ಪರೀಕ್ಷೆ ವಿದ್ಯಾರ್ಥಿಗಳು ಅಂತ ಹೋದ ವರ್ಷ CET ಎಕ್ಸಾಮ್ನಲ್ಲೇ ಭಾಳ ದೊಡ್ಡ ಗದ್ದಲ ಆಗಿತ್ತು. ಕೈಯೊಳಗಿನ ಕೇಸರಿ ದಾರ ತೆಗೆದಿದ್ದು, ಇದು ಕೊರಳೊಳಗಿನ ತಾಯ್ತ ತೆಗೆದಿದ್ದು, ಇವೆಲ್ಲ ಘಟನೆ ಆಗಿತ್ತು. ಜನವಾರದ್ದು ಕೂಡ ತೆಗೆಯುವಂಥ ಪ್ರಕ್ರಿಯೆ ಹೋದ ವರ್ಷವೇ ಆಗಿತ್ತು. ಮತ್ತು ಈ ವರ್ಷ ರಿಪೀಟ್ ಆಗಿದೆ. ಅದರರ್ಥ ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ನಾಸ್ತಿಕವಾದ ಕಮ್ಯುನಿಸ್ಟರು, ಕಾಂಗ್ರೆಸ್ನವರು ಮತ್ತು ಹಿಂದೂ ಯುವಕರನ್ನು ಯಾರು ಜಾಣರಿದ್ದಾರೆ ಅವರನ್ನು ಮಾನಸಿಕವಾಗಿ ಕುಶುವಂಥ ಪ್ರಕ್ರಿಯೆಯನ್ನು ಮಾಡುವಂಥ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದರ ಹಿಂದೆ ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಯಾರನ್ನೋ 3-4 ಜನರು ಸಸ್ಪೆಂಡ್ ಮಾಡಿದ್ರೆ ಆಗೋದಿಲ್ಲ. ಯಾವ ಶಕ್ತಿ ಕೆಲಸ ಮಾಡ್ತಾ ಇದೆ, ಯಾಕೆ ಇವರಿಗೆ ಮೇಲಿಂದ ಮೇಲೆ ಈ ರೀತಿ ಘಟನೆಗಳಾಗ್ತಾ ಇದ್ದಾವೆ ಅನ್ನುವಂಥದ್ದು ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು. ನಾನು ಹೇಳೋದು ಇದು ಬರೇ ಒಂದು ಜನವಾರ ತೆಗೆದಿದ್ದಲ್ಲ, ಹಿಂದೂ ವಿರೋಧಿ ನೀತಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಮತ್ತು ಇಂಟೆಲೆಕ್ಚುವಲ್ಸ್ ಅಂದರೆ ಯಾರು ಬುದ್ಧಿವಂತರಿಗೆ ಅವರಿಗೆ ಅಪಮಾನ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಸೊ ಇದು ಬಹಳ ಗಂಭೀರವಾದಂಥ ವಿಷಯವನ್ನು ತಗೊಳ್ಬೇಕು. ಮತ್ತು ಯಾರು ಇದಕ್ಕೆ ತಪ್ಪಿತಸ್ಥೆ ಬರೀ ಸಸ್ಪೆಂಡ್ ಮಾಡಿದರೆ ಒಳಗಡೆ ಹಾಕಬೇಕು, ಜೈಲಿಗೆ ಹಾಕಬೇಕು. ಮತ್ತು ಆ ಕಾಲೇಜಿನವ್ರಿಗೆ ಹೇಗೆ ಬೇಜವಾಬ್ದಾರಿಯಿಂದ ನಡ್ಕೊಂಡ್ರು ಈ ರೀತಿ ಅನ್ನುವಂಥದ್ದು ಕೂಡ ಕಾಲೇಜ್ಗೂ ಎನ್ಕ್ವೈರಿ ಆಗಬೇಕು, ಸೀಸ್ ಮಾಡಬೇಕು ಅಂತ ಅನ್ನುವಂಥದ್ದು ನಾನು